ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಪಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಯುಪಿ ಮಾದರಿಯ ಆಡಳಿತ ತರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಭಿಮತ. ಹರಿಕೃಷ್ಣ ಫೌಂಡೇಶನ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಗೋದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಈಶ್ವರಪ್ಪ, ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗಿ. ಗೋವಿನ ಶಾಪದಿಂದಲೇ ರಾಜ್ಯ ಸರ್ಕಾರ ಪತನವಾಗಲಿದೆ. ಗೋದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಭವಿಷ್ಯ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಾಗಿದ್ದ ಗೋದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದಲ್ಲಿ ಯುಪಿ ರಾಜ್ಯ ಮಾದರಿಯ ಆಡಳಿತ ಬರಬೇಕು ಎಂದು ಆಗ್ರಹಿಸಿದರು. ಯೋಗಿ ಮಾದರಿ ಸರ್ಕಾರ ಕರ್ನಾಟಕ ಬೇಕೋ ಬೇಡೋ ಅಂದ್ರೆ ಎಲ್ಲರೂ ಜಾತಿ ಬಿಟ್ಟು ಬಿಡ್ರಿ. ಉತ್ತರ ಪ್ರದೇಶ ಮಾದರಿಯ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕು ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಖಾಸಗಿ ಕಾರ್ಯಕ್ರಮ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಕೌರನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದ ಅವರು ಮಾತನಾಡಿ, ಈದ್ ಮಿಲಾದ್ ಹಬ್ಬದ ವೇಳೆ ದೇಶದ ಯಾವುದೇ ಭಾಗದಲ್ಲೂ ಹಿಂದೂಗಳು ಅಶಾಂತಿ ಉಂಟು ಮಾಡಿಲ್ಲ. ಆದರೆ ರಾಜ್ಯದ ಮದ್ದೂರು, ನಾಗಮಂಗಲ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಆರೋಪಿಸಿದ್ರು. ಇಸ್ಲಾಂ ಧರ್ಮದಲ್ಲಿ ನಿಜವಾದ ಸೋದರತ್ವದ ಮೌಲ್ಯಗಳು ಕಾಣಿಸುತ್ತಿಲ್ಲ. ಈಗ ಕರ್ನಾಟಕದಲ್ಲಿ ಸಾಬರ ಸರ್ಕಾರವೇ ಆಡಳಿತ ನಡೆಸುತ್ತಿದೆ. ನಮ್ಮ ಮುಖ್ಯಮಂತ್ರಿ ದಸರಾ ವೇಳೆ ಚಾಮುಂಡೇಶ್ವರಿಗೆ ಕುಂಕುಮ ಹಚ್ಚಿಕೊಳ್ಳುವುದಿಲ್ಲ, ಆದರೆ ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಟೋಪಿ ಧರಿಸಿ ಸಂತೋಷ ವ್ಯಕ್ತಪಡಿಸುತ್ತಾರೆ ಎಂದು ಟೀಕಿಸಿದ್ರು. ವಕ್ಫ್ ಆಸ್ತಿಗಳ ವಿಷಯ ಪ್ರಸ್ತಾಪಿಸಿ, ದೇಶದಲ್ಲಿ 3 ಪಾಕಿಸ್ತಾನಗಳಷ್ಟು ವಕ್ಫ್ ಆಸ್ತಿಗಳು ಇವೆ. ಮೋದಿ ಸರ್ಕಾರ ವಕ್ಫ್ ಕಾನೂನು ತರದಿದ್ದರೆ ಹಿಂದೂಗಳ ದೇವಾಲಯಗಳ ಜಮೀನುಗಳು ಉಳಿಯುತ್ತಿರಲಿಲ್ಲ ಎಂದರು. 2028ರಲ್ಲಿ ಸನಾತನ ಧರ್ಮ ರಕ್ಷಣೆ ಮಾಡುವ ಶಕ್ತಿಯೇ ಅಧಿಕಾರಕ್ಕೆ ಬರಬೇಕು. ಹಿಂದೂಗಳ ದೇವಾಲಯಗಳು, ಕುಂಕುಮ ಮತ್ತು ಸಂಸ್ಕೃತಿಯ ರಕ್ಷಣೆ ಅಗತ್ಯವಾಗಿದೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರದಂತೆ ಕರ್ನಾಟಕದಲ್ಲೂ ಜಾರಿಗೆ ಬರಬೇಕು. ನನಗೂ ಒಂದು ಅವಕಾಶ ಕೊಡಿ, ಮಾದರಿ ಆಡಳಿತ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿಯಾಗುವ ಬಯಕೆಯನ್ನ ವ್ಯಕ್ತಪಡಿಸಿದ್ರು. ನಮ್ಮ ಹಿಂದೂಗಳ ಭಾವನೆಗಳಿಗೆ ಯೋಗಿ ಮಾದರಿ ಸರ್ಕಾರ ಕರ್ನಾಟಕ ಬೇಕೋ ಬೇಡೋ ಅಂದ್ರೆ ಎಲ್ಲರೂ ಜಾತಿ ಬಿಟ್ಟು ಬಿಡ್ರಿ. ನಾ ದಲಿತ, ನಾ ಒಕ್ಕಲಿಗ, ನಾ ಲಿಂಗಾಯತ, ನಾ ಬ್ರಾಹ್ಮಣ, ನಾ ಕುರುಬ, ನಾ ವಾಲ್ಮೀಕಿ. ಸನಾತನ ಧರ್ಮ ಉಳಿದ್ರೆ ಪೊಲೀಸರು ಏನ್ರಿ? ಇವತ್ತು ಸಿದ್ದರಾಮಯ್ಯ ಸರ್ಕಾರ ಐತಿ, ಅವ್ರನ್ನ ಬಿಟ್ಟು ಬಿಡಯ್ಯ ಅಂದ್ರೆ ಬಿಟ್ಟು ಬಿಡ್ತಾರೆ. ನಾಳೆ ನಾ ಬಂದೆ ತಿಳ್ಕೊರಿ, ನಮ್ಮ ಗಣಪತಿ ಮಕ್ಕಲ್ಲಿ ಹೋಗದಾರಂದ್ರೆ ಅದೇ ಪೊಲೀಸರಿಗೆ ಹೇಳ್ತೇನೆ, ಸೆಕ್ಯೂರಿಟಿ ಕೊಡ್ರಿ, ಅದು ಇಲ್ಲಿಗಲ್ ಮಸೂತಿ ಐತಿ ಕೆಡಬೇಡ್ರಿ ಅಂತ. ಅದೇ ಪೊಲೀಸರು ಲಾಠಿ ಚಾರ್ಜ್ ಚಾಲೂನೇ ಮಾಡ್ತಾರೆ. ದೊಡಲ್ ಹೆಂಗಿರ್ತದೆ ಸರ್ಕಾರ? ಯಥಾ ರಾಜ ತಥಾ ಪ್ರಜೆ ಏನೋ ಅತ್ತಾರಲ್ಲ ಅದು. ನಾವು ಹೆಂಗೆ ಗಟ್ಟಿರ್ಬೇಕು ಅಂದರೆ ಗೋ ಸಂಪತ್ತು ಉಳಿತದೆ. ನಾವು ಗಟ್ಟಿದ್ರೇ ಕರ್ನಾಟಕದಲ್ಲಿ ಹೊಸ ಬದಲಾವಣೆ ಆಗ್ತವೆ. ಇವತ್ತು ನೋಡ್ರಿ, 2 ಲಕ್ಷ ಪೋಸ್ಟ್ಗಳು ಖಾಲಿ ಅದಾವೆ ಕರ್ನಾಟಕದಾಗ. ಪೊಲೀಸ್ ಇಲಾಖೆಯಲ್ಲಿ 18,000 ಪೋಸ್ಟ್ಗಳು ಖಾಲಿ ಅದಾವೆ. ಇವತ್ತು ಈ ರಾಜ್ಯಕ್ಕೆ ಹೆಚ್ಚು ನೇಮಕಾತಿ ಯಾವುದಾಗಬೇಕಾಗಿದೆ ಅಂದ್ರೆ ಮೊದಲು ಪೊಲೀಸರಾಗಬೇಕಾಗೈತೆ. ಪೊಲೀಸರ ಸಂಖ್ಯೆ ಹೆಚ್ಚಾಯ್ತಂದ್ರೆ ಈ ಮಕ್ಕಳು ಕಲ್ಲು ಹೋಗ್ಯಾವ್ರದ್ದು ಎಲ್ಲರದು ಬರೋಬ್ಬರಿ ಅಂಗಡಿ ಬಂದಾಗ್ತಾವೆ. ಪೊಲೀಸರ ಸಂಖ್ಯೆ ಕಡಿಮೆ ಆಗ್ಯದ, ಒಮ್ಮೆ ಗದ್ದಲು ಎದ್ದು ಬಿಡ್ತದೆ, ಪೊಲೀಸ್ ಕಂಟ್ರೋಲ್ ಆಗೋದಿಲ್ಲ. ಆಗಲಾರ್ದಕ್ಕೆ ಏನು ಮಾಡ್ತಾರೆ? ಯಾವ ಮುಖ್ಯಮಂತ್ರಿ, ಗೃಹ ಮಂತ್ರಿ ರಾಜೀನಾಮೆ ಕೊಡೋದಿಲ್ಲ, ಆ ಪೊಲೀಸ್ SP ಟ್ರಾನ್ಸ್ಫರ್ ಮಾಡಿದೆ, PSI ಟ್ರಾನ್ಸ್ಫರ್ ಮಾಡಿದೆ. ಈ ರೀತಿ ರಕ್ಷಣೆ ನಮಗಿಲ್ಲ ಅಂದಾಗ, ನಮ್ಮ ಗೋವುಗಳಿಗೆ ರಕ್ಷಣೆ ಇಲ್ಲ, ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದಾಗ ಮುಂದಿನ ದಿವಸಗಳನ್ನು ಕೈ ಮುಗಿದು ಕೇಳ್ಕೊತೀನಿ. ಮದ್ದೂರಿನಾಗ ಹೆಂಗೆ ಜನ ಒಂದಾದರು, ಗಾಬರಿಯಾಗಿಬಿಟ್ಟಾರೆ. ಮದ್ದೂರಿನಾಗ ನಮ್ಮ ಕಾರ್ಯಕ್ರಮ ನೋಡಿ, ಈ ಕೇಸರಿ ಯಾರೂ ಹಾಕೋತಿದ್ದಿಲ್ಲ ಈ ಭಾಗದಾಗ. ನಮ್ಮ ಕಡೆ ಫುಲ್ ನಾವು ಜೋರು ಆಟಾಡ್ತೀವಿ. ನಮ್ಮ ಬಿಜಾಪುರನಾಗ DJ ಮೊನ್ನೆನೂ ಹೊಡೆದೀವಿ. ಏನು ಸಿದ್ದರಾಮಯ್ಯ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ ಅಂತೇಳಿ ನಾ ಹೇಳಿಬಿಟ್ಟೆ ಅಲ್ಲ ನಮ್ಮ ಉಸ್ತುವಾರಿ ಮಂತ್ರಿಗೆ. ಒಂದೇ ಕೋಯಾಂಕ್ ಅಂದ್ರೆ ಒಂದು ಹಿಂದೂ ಓಟು ಬೀಳಾರ್ದಂಗೆ ಮಾಡ್ತೀರಿ ಮುಂದಿನ ಸಲ ಅಂತ. ಆ ಅರ್ಬಸ್ತಾನ್ ಡ್ರೆಸ್ ಹಾಕೊಂಡು ನಿಂತಿರ್ತಾರೆ. ಅದೇ ಹಿಂದೂಗಳ ಕುಂಕುಮ ಹಚ್ಕೊಂಡ್ರೆ
ನಮ್ಮ ಚಾಮುಂಡಿ ದೇವಿ ಹಿಂದೂಗಳ ದೇವರಿಲ್ಲ, ಅದು ಹಿಂದೂಗಳ ಆಸ್ತಿ ಇಲ್ಲ. ಸನಾತನ ಧರ್ಮ ಮೈಸೂರು ಮಹಾರಾಜರ ಆಸ್ತಿ ಇಲ್ಲದು, ಅದು ಅಂದ್ರೆ ಸರ್ಕಾರದತ್ತ. ಹಂಗಾದ್ರೆ ವಕಫ್ ಆಸ್ತಿ ಯಾರ್ದಪ್ಪ? ನನ್ನ ಮಕ್ಕಳೇ ಆತ ನಾ ಕೇಳ್ತೀನಿ, ಯಾರ್ದದು ವಕಫ್ ಆಸ್ತಿ? ಎಟ್ಟದ ಈ ದೇಶನಾಗ 3 ದೊಡ್ಡ ಆಸ್ತಿಗಳದ ಈ ದೇಶನಾಗ. ಒಂದು ಭಾರತೀಯ ಸೈನ್ಯ 18 ಲಕ್ಷ. ನಮ್ಮ ರೈಲ್ವೆ ಇಲಾಖೆಯಲ್ಲಿ ನಾನೇ ಮಂತ್ರಿ ಇದ್ದೆ. ಎಟ್ಟದ ನಮ್ಮ ರೈಲ್ವೆ ಇಲಾಖೆ ಆಸ್ತಿ ಎಟ್ಟ ಅಂದರೆ 15 ಲಕ್ಷ ಎಕರೆ ಇದೆ. ಭಾರತದಲ್ಲಿ 3 ಪಾಕಿಸ್ತಾನ ಆಗಷ್ಟು ಆಸ್ತಿ ಯಾವುದಂದರೆ ವಕಫ್ ಇದೆ. ನಿಮಗೆಲ್ಲ ಈಗ ಭಾಳ ಆರಾಮದಿರೀಗ. ನಾವು ಹೋರಾಟ ಮಾಡದೇ ಇದ್ದಿದ್ರೆ ಬಿಜಾಪುರ್ನಲ್ಲಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ವಕಫ್ ತಿದ್ದುಪಡಿ ತರದೇ ಇದ್ದಿದ್ರೆ ನಿಮ್ಮ ಯಾವ ಹಿಂದೂಗಳ ಜಮೀನು ಉಳಿತಿರಲಿಲ್ಲ, ದೇವಸ್ಥಾನಗಳು ಉಳಿತಿರಲಿಲ್ಲ. ಇಸ್ಲಾಂ ಹುಟ್ಟುಕ್ಕಿಂತ ಮೊದಲು ಇರುವಂಥ ದೇವಸ್ಥಾನಗಳನ್ನು ವಕಫ್ ಮಾಡ್ಯಾರ ಈ ದೇಶನಾಗೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದಲ್ಲಿ ಅದು ಮೊದಲ ಕಾರ್ಯಕ್ರಮ. ಒಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋಬ್ಬರಿ 101 ಹಸುಗಳ ವಿತರಣೆಯ ಮೂಲಕ ವಿಶೇಷತೆ ಮೆರೆದಿದ್ದು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಹಕಾರಿಯಾಗಿದೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಇಂದು ಅರ್ಥಪೂರ್ಣ ಕಾರ್ಯಕ್ರಮ ಒಂದಾಗಿದೆ. ಈ ಕಾರ್ಯಕ್ರಮದಲ್ಲಿ ಜೀವನೋಪಾಯಕ್ಕಾಗಿ ಗೋದಾನ ಮಾಡಲಾಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವರು ಮಾಜಿ ಸಚಿವರಾದ KC ಈಶ್ವರಪ್ಪ, ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬ್ರಹ್ಮಾಂಡ ಗುರೂಜಿ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋಬ್ಬರಿ 101 ಹಸುಗಳ ವಿತರಣೆ ಮಾಡಲಾಗಿದೆ. ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಹರೀಶ್ ಕೆ ರೆಡ್ಡಿ ಅವರು ಈ ಕಾರ್ಯಕ್ರಮ ಆಯೋಜಿಸಿದ್ದು ವಿಶೇಷವಾಗಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ, ದೇಶ ಮೆಚ್ಚುವ ಕಾರ್ಯಕ್ರಮ ಇದಾಗಿದೆ. ಕೇವಲ 20 ದಿನಗಳಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ರಾಜ್ಯದಲ್ಲಿ ಗ್ಯಾರಂಟಿಗಳ ಹೆಸರಿನಲ್ಲಿ ಮಹಿಳೆಯರ ಮತಗಳನ್ನು ದಾನ ಮಾಡಿದ್ದಕ್ಕೆ ಖ್ಯಾತಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಹರೀಶ್ ಕೆ ರೆಡ್ಡಿ ಆರೋಪಿಸಿದರು. ಗ್ಯಾರಂಟಿಗಳ ಹೆಸರಿನಲ್ಲಿ ಗ್ಯಾರಂಟಿ ಕೆಳಗೆ ಮಾರು ಹೋಗಿ ಮತ ಚಲಾಯಿಸದೆ ಅಭಿವೃದ್ಧಿ ಮಾಡುವ ನಾಯಕನನ್ನು ಆಯ್ಕೆ ಮಾಡುವಂತೆ ಅವರು ಮನವಿ ಮಾಡಿದರು. ಮಹಿಳೆಯರಿಗೆ 2,000 ರು ನೀಡುವ ಸರ್ಕಾರ ಅವರ ಗಂಡಂದಿರಿಂದ 4,000 ಮದ್ಯದ ಅಂಗಡಿ ಮೂಲಕ ವಸೂಲಿ ಮಾಡುತ್ತಿದೆ ಎಂದು ಅವರು ಕಿಡಿಕಾರಿದರು. ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಮೊದಲನೇ ಶಕ್ತಿ ನನ್ನ ತಂದೆ ತಾಯಿ. ನಾನು ಬಂಧುಗಳೇ, ನಮ್ಮ ತಂದೆ ತಾಯಿ ಬಡ ಕುಟುಂಬದಲ್ಲಿ ಜನಿಸಿರ್ಬೋದು, ಆದರೆ ನಮ್ಮಂತ ಹೃದಯಾಳ ವಿಷಯ ಇರುವಂತ ಮಗನನ್ನ ಈ ದೇಶಕ್ಕಾಗ್ಲಿ, ತಾಲೂಕಾಗ್ಲಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗಾಗ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಬಹಳ ಹೆಮ್ಮೆ ಇದೆ. ಯಾರೋ ಬೇರೆ ರಾಜಕಾರಣಿಗಳ ತರ ನಮ್ಗೇನ್ ಬೇರೆ ಕಡೆಯಿಂದ ಹಣ ವಸೂಲಿ ಮಾಡಿರ್ಬೋದಾಗಿರ್ಬೋದು, ಯಾರ ಹತ್ರನೂ ₹1 ಭಿಕ್ಷೆ ಬೇಡ್ದಿರ ನನ್ನ ಕುಟುಂಬ, ನನ್ನ ಮನೆ, ನನ್ನ ತಾಯಿ, ನನ್ನ ತಮ್ಮ ಹಗಲು ರಾತ್ರಿ ತೋಟದಲ್ಲಿ ವ್ಯವಸಾಯದಿಂದ ಮಾಡಿರುವಂತ ಹಣದಲ್ಲಿ ನಾನು ಈ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೀನಿ. ಯಾವುದೇ ರೀತಿ ಬೇರೆ ರೀತಿಯ ಹಣ ನಮಗೆ ಬಂದಿಲ್ಲ ಅಂತ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ನಾನು ಯಾವಾಗಲೂ 2 ಸಿನಿಮಾ ಜಾಸ್ತಿ ನೋಡ್ತೀನಿ. ಒಂದು ಶ್ರೀ ಮಡ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಅವರ ಸಿನಿಮಾ. ಎರಡನೇದು ನಮ್ಮ ತೆಲುಗು ಸಿನಿಮಾ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನೋಡ್ಬೇಕಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ. ರಾಜ್ಯದಲ್ಲಿ ಅಗತ್ಯ ಇರೋದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯವೇ ಹೊರತು ಗ್ಯಾರಂಟಿಗಳಲ್ಲ. ಜನ ಗ್ಯಾರಂಟಿಗಳಿಗೆ ಬಲಿಯಾಗಬಾರದೆಂದು ಕರೆ ನೀಡಿದರು. ಈ ಭಾಗಕ್ಕೆ ಬಂದ ನಂತರ ಈ ಪ್ರದೇಶದ ಗೌರವ ಹೆಚ್ಚಾಗಿದೆ. ದುರಾದೃಷ್ಟವೆಂದರೆ ಆದಿಯೋಗಿಯು ಬೆಳಗ್ಗೆ ಎದ್ದು ಬಾರ್ ಮುಖ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ದರಿದ್ರನೋ ಇಲ್ಲ ಇನ್ನೇನೋ ಗೊತ್ತಿಲ್ಲ, ನಮ್ಮ ಮನೆ ಬರ ಈ ರೀತಿ ಬದಲಾಗಿದೆ. ಎಲ್ರಿಗೂ ಮಹಿಳೆಯರಿಗೆ ಯಾಮಾರಿಸಿ 2023 ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ನಿಮ್ಮ ಓಟುಗಳನ್ನ ಕಾಂಗ್ರೆಸ್ ಸರ್ಕಾರ ಮತ ಕಳ್ಳತನ ಮಾಡಿದೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ ಮತ ಯಾವ ಪಕ್ಷ ಕಳ್ತನ ಮಾಡಿದೆ ಅಂದ್ರೆ ಅದು ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಅವ್ರು ಕಳ್ತನ ಮಾಡಿ. ಈಗ ಸುಮ್ಮನೆ ಅಲ್ಲಿ ಇಲ್ಲೇ ಬ್ಯಾಲೆಟ್ ಪೇಪರ್ ಬಸ್ಗಳ ಮೇಲೆ ಅಂಟಿಸ್ಕೊಂಡು ಹೋಗ್ತಾ ಇದೆ. ಯಾಕೆ ಆ ರೀತಿ ಹೇಳ್ತೀನಂದ್ರೆ ಅವ್ರು ಬಂದ್ಮೇಲೆ ಗ್ಯಾರಂಟಿಗೆ ಹಣ ಕೊಡಕ್ ಸಾಕಾಗ್ತಾ ಇಲ್ಲ. 2,000 ನಿಮಗ್ ಕೊಡ್ತಾರೆ, ಸಾಯಂಕಾಲ ಆದ್ರೆ ನಿಮ್ ಗಂಡಂದ್ರ ಹತ್ರ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬಾರ್, ಆ ಬಾರ್ಗೆ 4,000 ವಸೂಲು ಮಾಡ್ತಾ ಇದೆ. ಎದುರುಗಡೆನೆ ಇದೆ ಬಾರ್, ಎಲ್ಲಿ ದೂರನೇ ಹೋಗಷ್ಟಿಲ್ಲ, ಇಲ್ಲೇ ನಮ್ಮ ಕೂಗಾಳಿತೆಯಲ್ಲಿ ಎದುರುಗಡೆನೆ ಇದೆ ಬಾರ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ರೀತಿ ನಾವು ಗ್ಯಾರಂಟಿಗೆ ಮರಳಾಗಬಾರ್ದು. ಯಾವುದೇ ಸರ್ಕಾರ ಬರಲಿ, ಯಾವುದೇ ರಾಜಕಾರಣಿ ಬರಲಿ, ನಮಗೆ ಉಚಿತವಾದ ಶಿಕ್ಷಣ ಕೊಡಬೇಕು, ಉಚಿತವಾದ ಆರೋಗ್ಯವನ್ನು ಕೊಡಬೇಕು ಅಂತ ಕೇಳೋದು ಬಿಟ್ರೆ ಯಾವುದೇ ರೀತಿ ಗ್ಯಾರಂಟಿಗೆ ನಾವು ಯಾರು ಕೂಡ ಮರಳಾಗಬಾರ್ದು ಅಂತ ನಾನು ಈ ಕಾರ್ಯಕ್ರಮದ ಮುಖಾಂತರ ತಮ್ಮ ತಿಳಿಸ್ತಾ ಇದ್ದೀನಿ ಬಂಧುಗಳೇ. ನಮ್ಮ ದರಿದ್ರ ಏನಂದ್ರೆ ಇಡೀ ವಿಶ್ವಕ್ಕೆ ಖ್ಯಾತಿಯನ್ನು ಪಡೆದಿರೋಂಥ ಈಶಾ ನಮ್ಮ ಶಿವ ಕೂಡ ಬೆಳಗ್ಗೆ ಇದ್ರೆ ಮುಖ ಈ ಕಡೆ ಮಾಡಿರೋದು, ದರ್ಶನ ಬಾರೆ ಮಾಡಬೇಕಾಗಿದೆ. ಎಂತ ದರಿದ್ರ ನಮ್ ನಿರ್ಮಾಣ ಆಗಿದೆ ಅಂದ್ರೆ ನಮ್ಮ ಈಶ ಶಿವ ಕೂಡ ಬೆಳಿಗ್ಗೆ ಇದ್ರೆ ಬಾರ್ ದರ್ಶನ ಮಾಡೋಂಥ ಕಾರ್ಯಕ್ರಮ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಿನದಾಗಿ ರಸ್ತೆಗಳ ನಿರ್ಮಾಣ ಆಗಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿಯಾಗಿಲ್ಲ, ರಾಜ್ಯ ಅಭಿವೃದ್ಧಿಯಾಗಿಲ್ಲ. ಉದ್ಯೋಗಕ್ಕಾಗಿ ಹೋರಾಟ ಮಾಡುವುದು ಉದಾಹರಣೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಎಂದರೆ ತಪ್ಪಾಗಲಾರದು. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುಸ್ಥಿತಿ. ಬಸವನಗೌಡ ಪಾಟೀಲ್ ಯತ್ನಾಳ್ರಂತಹ ನಾಯಕರು ಸದನದಲ್ಲಿ ಮಾತನಾಡಿ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಆಸ್ಪತ್ರೆ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಬೇಕು, ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಬೇಕು, ತಿಪ್ಪೇನಹಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿರುವ ಕೇತೇನಹಳ್ಳಿ ಫಾಲ್ಸ್ ಬಳಿ ಅಣೆಕಟ್ಟು ನಿರ್ಮಾಣ ಮಾಡುವ ಮೂಲಕ ಈ ಭಾಗಕ್ಕೆ ನೀರು ಒದಗಿಸಬೇಕೆಂದು ಅವರು ಒತ್ತಾಯಿಸಿದರು. ಅದೇ ರೀತಿ ನಮ್ಮ ಯತ್ನಾಳ್ ಸಾಹೇಬರಲ್ಲಿ ವೇದಿಕೆ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಈಶ್ವರಪ್ಪ ಸಾಹೇಬರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಹಿರಿಯ ರಾಜಕಾರಣಿಗಳಿದ್ದಾರೆ ಇಬ್ಬರು ಕೂಡ. ಸರ್ ಯತ್ನಾಳ್ ಸಾಹೇಬ್ರೆ, ನಮ್ಮ ಭಾಗದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪಂಚಾಯಿತಿಗೊಂದು ಆಸ್ಪತ್ರೆ ನಿರ್ಮಾಣ ಮಾಡೋ ರೀತಿ ಆಗ್ಬೇಕು. ತಾವು ವಿಧಾನಸೌಧದಲ್ಲಿ ಧ್ವನಿ ಜೋರಾಗಿ ಎತ್ತಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸಹಕಾರಗೊಳಿಸ್ಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದೀವಿ. ಅದೇ ರೀತಿ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು ಪ್ರವಾಸಿ ತಾಣಗಳಿದೆ. ಈಶಾ ಆಗಿರ್ಬೋದು, ಮತ್ತೆ ಕೇತನಹಳ್ಳಿ ಫಾಲ್ಸ್ಗೆ ಸುಮಾರು ಜನ ಯುವಕರು ಯುವತಿಯರು ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಸಾವಿರಾರು ಜನ ಫಾಲ್ಸ್ಗೆ ಬರ್ತಾರೆ. ಅಲ್ಲಿ ಬರುವಂತ ನೀರು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಉತ್ಪತ್ತಿ ಆಗಲ್ಲ. ಬರೀ ಕಾಡು ಪ್ರದೇಶದ ನೀರು, ಗಿಡಮೂಲಿಕೆಗಳ ನೀರು ಅಲ್ಲಿ ಶೇಖರಣೆ ಆಗ್ತದೆ. ಅದರಿಂದ ಜನರ ಆರೋಗ್ಯ ವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ, ತಮ್ಮ ಕೈಯಲ್ಲಿ ಏನಾದರೂ ಸಹಕಾರ ಆದ್ರೆ ಅಲ್ಲೊಂದು ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಇಡೀ 4-5 ಜಿಲ್ಲೆಗೆ ಅಲ್ಲಿಂದ ನೀರು ಸಪ್ಲೈ ಮಾಡ್ಬೋದು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಅವರು ಮಾಡ್ತಾ ಇರೋಂಥ ಗೋದಾನ ಕಾರ್ಯಕ್ರಮ ನನಗೆ ಗೊತ್ತಿರೋ ಪ್ರಕಾರ ಇಡೀ ದೇಶದಲ್ಲಿ ಎಲ್ಲೂ ಈ ರೀತಿ ಕಾರ್ಯಕ್ರಮ ಮಾಡಿಲ್ಲ. ಮೊದಲನೇ ಬಾರಿ ನಡೀತಾರೆ ಅಂತ ಈ ಕಾರ್ಯಕ್ರಮ. ಹಾಗಾಗಿ ಶ್ರೀಯುತ ಹರೀಶ್ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವರಿಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಆಶೀರ್ವಾದ ಮಾಡಬೇಕು. ಇಬ್ರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ. ಇಬ್ರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಅರ್ಥನೇ ಇಬ್ರು ದೇವರೇ ಬಂದು ನಮ್ಮ ಎದುರೇ ಕೂತಿದ್ದಾರೆ ಅಂತ ಅರ್ಥ. ಅವರ ಆಶೀರ್ವಾದವನ್ನು ಕೂಡ ನಮಗೆ ಮಾಡೋರಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಪರವಾಗಿ ಧ್ವನಿ ಎತ್ತಂತ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನ ಬಂದಿರಂತ ಶ್ರೀಯುತ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಇಲ್ಲಿ ಬಂದು ಕೂತಿದ್ದಾರೆ. ಅದರ ಮೂಲಕ ಸಮಾಜದಲ್ಲಿ ಸೇವೆ ಮಾಡಬೇಕಂತೇಳಿ ಇವತ್ತೇನು ನಮ್ಮ ಹರಿಕೃಷ್ಣ ಫೌಂಡೇಶನನ್ನು ಸ್ಥಾಪನೆ ಮಾಡಿ ಸುಮಾರು 101 ಗೋಗಳ ದಾನವನ್ನು ಮಾಡಲಿರುವಂಥ ಈ ಭಾಗದ ಸಮಾಜ ಸೇವಕರಾದಂಥ ಹರೀಶ್ ಕೆ ರೆಡ್ಡಿ ಅವರೇ, ಅದೇ ರೀತಿ
ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಮುಖಂಡರೇ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲ ನನ್ನ ಹಿರಿಯರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧುಗಳು, ಹಾಲಿನಲ್ಲಿ ದೀಪ ಹಚ್ತೀವಿ ಅಂತ ಗೊತ್ತಿಲ್ಲದವರು ಹೇಳ್ತಾರೆ, ಹಾಲಿನಿಂದ ದೀಪ ಹಚ್ಚುವುದಕ್ಕೆ ಸಾಧ್ಯವಿಲ್ಲ ಅಂತ. ಆದರೆ ಹಾಲನ್ನ ಎಪ್ಪಾಕಿ ಮೊಸರನ್ನು ಮಾಡಿ, ಮೊಸರನ್ನ ಕಡೆದು ಬೆಣ್ಣೆಯನ್ನು ತೆಗೆದು ಕಾಸಿ ದೀಪ ಹಚ್ಚಿದಾಗ ಗೊತ್ತಾಗುತ್ತೆ ಅದರಲ್ಲಿ ಖಂಡಿತವಾಗಿ ಜ್ಯೋತಿ ಉರಿಯುತ್ತೆ, ಪ್ರಭು ಚಿನ್ನವಾದ ಶಕ್ತಿ ಬರುತ್ತೆ ಅಂತ. ಅದೇ ರೀತಿಯಾಗಿ ಪ್ರಭು ಚಿನ್ನವಾದ ಜ್ಯೋತಿಯನ್ನು ಹಚ್ಚುವುದಕ್ಕೋಸ್ಕರವಾಗಿ ಅನೇಕ ಗುರುಗಳು ಬಲಭಾಗದಲ್ಲಿ ಎಡಭಾಗದಲ್ಲಿ ಕುಳಿತಿದ್ದಾರೆ. ನಮ್ಮ ಹಿರಿಯ ಮುಸ್ತಂದಿಗಳು, ರಾಜಕೀಯದ ನಾಯಕರು ಇವತ್ತು ಹಾಲಿನಲ್ಲಿ ಯಾರು ದೀಪ ಹಚ್ಚಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ದಾರೋ ಅದನ್ನು ಎಪ್ಪಾಕಿ ಮೊಸರನ್ನು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಹಚ್ಚುವುದಕ್ಕೆ ಈ ಒಂದು ಫೌಂಡೇಶನ್ ಪೀಠ ಬೆಳಕನ್ನು ಕೊಡುವುದಕ್ಕೆ ಇದೇ ಪ್ರಥಮದ ಹೆಜ್ಜೆಯಾಗಿ ಗುರುತಿನ ಅನ್ವಯದಲ್ಲಿ ಚಿನ್ಮಯವಾಗಿ ಬೆಳೆಯುತ್ತೆ ಎನ್ನುವುದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಈ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳು ಅತ್ಯಚ್ಛವಾಗಿ ಬದುಕಲಿ ಮತ್ತು ತಮ್ಮೆಲ್ಲರಿಗೂ ಕೂಡ ಆ ಗೋಮಾತೆಯ ಸ್ವರೂಪಿ ಕಾಮಧೇನು ಆಯುಷ್ಯ, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಇವಾಗ ನಮ್ಮ ಹರೀಶ್ ಅಣ್ಣ ಅವರು ಗೋದಾನ ಅನ್ನೋದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ. ಇದೇ ಥರದಾಗಿ ಬೇರೆ ತುಂಬ ಜನ ಎಲ್ಲರೂ ಗೋವನ್ನು ದಾನ ಮಾಡಿ ಆ ಪುಣ್ಯ ತಗೋಬೇಕು, ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಆಗಬೇಕು. ಇದೇ ಥರ ದಾನಗಳು ಮಾಡಿ ಎಲ್ಲ ಚೆನ್ನಾಗಾಗಬೇಕು. ಪ್ರತಿಯೊಂದು ಮನೆಗೂ ಒಂದು ಗೋವಿದ್ರೆ 3 ಕೋಟಿ ದೇವರು ಅವ್ರ ಮನೆಯಲ್ಲಿದ್ದಂಗೆ. ಸೊ ಎಲ್ಲರಿಗೂ ಅಷ್ಟೇ ಆಶೀರ್ವಾದ ಆಗಬೇಕು. ನಿಮ್ಮೆಲ್ಲರ ಮನಸ್ಸಲ್ಲೂ ನನ್ನ ಬಗ್ಗೆ ಇರಬೇಕು, ನನ್ನ ಬಗ್ಗೆ ಆಶೀರ್ವಾದ ಮಾಡಿ. ಸೊ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಜನರಿಗೆ ಹಸು ವಿತರಣಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಭಾಗವಹಿಸಿದ್ರ. ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದಲೇ ಬಿದ್ದೋಗುತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ನಾನು ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಗೋದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ KS ಈಶ್ವರಪ್ಪ, ದೇಶದಲ್ಲಿ ಎಲ್ಲೂ ಆಗದ ಕಾರ್ಯಕ್ರಮ ಇಲ್ಲಿ ಆಗಿದೆ. ಇದು ದೇಶದಲ್ಲೇ ಮೊದಲ ಕಾರ್ಯಕ್ರಮವಾಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ರಾಜ್ಯದ ಜನತೆ ಗ್ಯಾರಂಟಿ ಮೂಲಕ ಹಣ ಪಡೆಯುತ್ತಿದ್ದಾರೆ, ಆದರೆ ಅದು ಅವರ ಬಳಿ ಹೆಚ್ಚು ಕಾಲ ಉಳಿಯುತ್ತಿಲ್ಲ, ಖರ್ಚಾಗುತ್ತಿದೆ. ಆದರೆ ಹರೀಶ್ ಕೆ ರೆಡ್ಡಿ ಅವರು ನೀಡಿರುವ ಹಸು ಪ್ರತಿ ಕುಟುಂಬ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದರು. ಅದೇ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಲಿ, ರಾಜ್ಯದ ಪ್ರತಿ ಗ್ರಾಮದಲ್ಲಿ ಹಸು ವಿತರಣೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲಿ. ಆ ಕೆಲಸ ಮಾಡುವ ಬದಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಸುವಿನ ಕೆಚ್ಚಲು ಕೊಯ್ದವರಿಗೆ, ಗೋವಧೆ ಮಾಡುವವರಿಗೆ, ಗೋಕಳ್ಳತನ ಮಾಡುವವರಿಗೆ ಬೆಂಬಲ ನೀಡಿ ಗೋವಿನ ಶಾಪಕ್ಕೆ ಗುರಿಯಾಗುತ್ತಿದೆ ಎಂದು ಆರೋಪಿಸಿದರು. ಗೋಶಾಪದಿಂದಲೇ ರಾಜ್ಯ ಸರ್ಕಾರ ಪತನವಾಗಲಿದೆ ಎಂದು ಅವರು ಭವಿಷ್ಯ ನುಡಿದರು. ದೇಶದಲ್ಲಿ ಹೆತ್ತ ಮಾತೆ, ಭಾರತ ಮಾತೆ ಮತ್ತು ಗೋಮಾತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಗೋಮಾತೆಗೆ ರಕ್ಷಣೆ ನೀಡಿದ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶ್ವವ್ಯಾಪ್ತಿ ಗೌರವ ಸಿಗುತ್ತಿದೆ. ಇದೇ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಲಿ ಎಂದು ಸವಾಲೆಸೆದರು. ಹರೀಶ್ ರೆಡ್ಡಿ ಅವರು ಮಾಡಿರುವ ಕಾರ್ಯಕ್ರಮ ದೇಶದಲ್ಲಿಯೇ ಮಾದರಿಯಾಗಿದ್ದು ಶ್ಲಾಘನೀಯ ಕಾರ್ಯಕ್ರಮವಾಗಿದೆ. ಎಲ್ಲರೂ ಇದೇ ರೀತಿಯ ಕೆಲಸ ಮಾಡಿದರೆ ರಾಜ್ಯ ಸಮೃದ್ಧಿಯಾಗಿ ಸನಾತನ ಧರ್ಮದ ಉಳಿವಿಗೆ ಕಾರಣವಾಗಲಿದೆ ಎಂದು ಈಶ್ವರಪ್ಪ ಹೇಳಿದರು. ಫೌಂಡೇಶನ್ ಅವರು ಮಾಡ್ತಾ ಇರಂತ ಗೋದಾನ ಕಾರ್ಯಕ್ರಮ ನನಗೆ ಗೊತ್ತಿರೋ ಪ್ರಕಾರ ಇಡೀ ದೇಶದಲ್ಲಿ ಎಲ್ಲೂ ಈ ರೀತಿ ಕಾರ್ಯಕ್ರಮ ಮಾಡಿಲ್ಲ, ಮೊದಲನೇ ಬಾರಿ ನಡೀತಾರೆ ಅಂತ ಈ ಕಾರ್ಯಕ್ರಮ. ಹಾಗಾಗಿ ಶ್ರೀಯುತ ಹರೀಶ್ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವರಿಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಆಶೀರ್ವಾದ ಮಾಡಬೇಕು. ಇಬ್ರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ.
ಇಬ್ಬರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಅರ್ಥನೇ ಇಬ್ರು ದೇವರೇ ಬಂದು ನಮ್ಮ ಎದುರು ಕೂತಿದ್ದಾರೆ ಅಂತ ಅರ್ಥ. ಅವರ ಆಶೀರ್ವಾದವನ್ನು ಕೂಡ ನಮಗೆ ಮಾಡೋರಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಪರವಾಗಿ ಧ್ವನಿ ಎತ್ತಂತ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನ ಬಂದಿರಂತ ಶ್ರೀಯುತ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಇಲ್ಲಿ ಬಂದು ಕೂತಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಶ್ರೀಯುತ ಮಂಜುನಾಥ್ ಅವರು ಮಾತಾಡಿದ್ರು. ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ತುಂಬ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಇನ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಒಂದೇ ಒಂದು ಮಾತನ್ನ ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಅನೇಕ ಗ್ಯಾರಂಟಿಗಳನ್ನ ಮುಖಾಂತರ ಜನಗಳಿಗೆ ಹಣ ಕೊಡ್ತಾ ಇದ್ದೀರ. ಆ ದುಡ್ಡು ಆಗಾಗ್ಗೆ ಖರ್ಚಾಗ್ತಾ ಹೋಗ್ತಾ ಇದೆ. ಆದರೆ ಹರಿಕೃಷ್ಣ ಫೌಂಡೇಶನ್ ಹರೀಶ್ ರೆಡ್ಡಿ ಅವರು ಮಾಡ್ತಾರಂತ ಈ ಒಂದು ಕೆಲಸ ಏನಿದೆಯಲ್ಲ, ಗೋಮಾತೆ ಗೋವನ್ನು ದಾನ ಕೊಡ್ತಾ ಇದ್ದೀರಲ್ಲ, ಪ್ರತಿ ತಿಂಗಳು 2,000 ನೀವು ಕೊಡ್ತಾ ಇರೋದು ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ. ಆದರೆ ಹರೀಶ್ ರೆಡ್ಡಿ ಕೊಡ್ತಾರೆ ಅಂತ ಈ ಗೋವು ವರ್ಷಕ್ಕಲ್ಲ, ಅನೇಕ ವರ್ಷ ನಿಮಗೆ ಆಧಾರ ಆಗಿರುತ್ತೆ. ನಿಮ್ಮ ಮಕ್ಕಳು ಮರಿಗೆ ಅದು ಹೊಸ ಹಾಲು ಕೊಡುತ್ತೆ. ಈ ರೀತಿ ಕಾರ್ಯಕ್ರಮವನ್ನ ನೀವು 2,000 ಕೊಡ್ತೀರೋ 5,000 ಕೊಡ್ತೀರೋ ಅದ್ರ ಬಗ್ಗೆ ನಾನು ಟೀಕೆ ಮಾಡಲ್ಲ. ಈ ರೀತಿ ಹರೀಶ್ ರೆಡ್ಡಿ ಅವರು ಏನು ಕಾರ್ಯಕ್ರಮ ಮಾಡಿದ್ದಾರೆ, ಹರಿಕೃಷ್ಣ ಫೌಂಡೇಶನ್ ಏನು ಮಾಡಿದ್ದಾರೆ, ಈ ಒಂದು ಕಾರ್ಯವನ್ನ ನೀವು ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಈ ಒಂದು ಘೋಷಣೆ ಮಾಡಿ ಪ್ರತಿ ಹಳ್ಳಿನಲ್ಲೂ ಕೂಡ ಈ ಒಂದು ಗೋವನ್ನ ಪ್ರತಿ ಬಡವರ ಮನೆಗೆ ನಾನು ಕೊಡಂತ ಯೋಜನೆ ತಂದಿದ್ದೀನಿ ಇವತ್ತಿಂದ ಅಂತ ನೀವು ಘೋಷಣೆ ಮಾಡಿದ್ರೆ ಖಂಡಿತ ನಿಮ್ಮ ಸರ್ಕಾರ 5 ವರ್ಷ ನೀವೇ ಇರ್ರಿ, ನಾ ಬೇಡ ಅಂತ ಅನ್ನಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಹಸುನ ಯಾರು ಕೆಚ್ಚಲನ್ನ ಕಟ್ ಮಾಡ್ತಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ. ಯಾರು ಗೋವನ್ನ ಕಡಿತಾ ಇದಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ. ಯಾರು ಗೋವನ್ನ ಕಳ್ಳತನ ಮಾಡ್ತೀರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ. ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದಲೇ ಬಿದ್ದೋಗತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ನಾನು ಅದಕ್ಕೋಸ್ಕರ ಸರ್ಕಾರ ಉಳಿಬೇಕಾ, ಗೋದಾನವನ್ನು ಮಾಡಂತ ಸ್ಕೀಮ್ ತನ್ನಿ. ಸರ್ಕಾರ ಕಳ್ಕೋಬೇಕಾ, ಗೋ ಹತ್ಯೆ ನಡೀತಾ ಇದೆಯಲ್ಲ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ, ಇದರಿಂದ ನಿಮ್ಗೆ ಸರ್ಕಾರ ಉಳಿಯಲ್ಲ. ನಾವು ಹೇಳ್ತೇವೆ 3 ಜನ ತಾಯಂದ್ರು ಜನ್ಮ ಕೊಟ್ಟಂತ ತಾಯಿ, ಭಾರತ್ ಮಾತೆ 2ನೇದು, ಗೋಮಾತೆ 3ನೇದು. ಈ 3 ಮಾತೆಯವರಿಗೆ ಯಾರ್ಯಾರು ಗೌರವದಿಂದ ನಡ್ಕೋತಾರೋ, ಯಾರ್ಯಾರು ರಕ್ಷಣೆ ಕೊಡ್ತಾರೋ ಖಂಡಿತ ಅವ್ರಿಗೆ ಅನುಕೂಲ ಆಗುತ್ತೆ. ಜಾತಿಗಳನ್ನು ಹೊಡೆದು ಧರ್ಮವನ್ನು ನಾಶ ಮಾಡುವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಲೋಚನೆಗಳು ಬೆಳೆಯುತ್ತಿದ್ದು, ಇದು ಸಾಮಾಜಿಕ ಆಸಕ್ತಿಗೆ ವಿರುದ್ಧವಾಗಿದೆ ಎಂದು ಬ್ರಹ್ಮಾಂಡ ಗುರೂಜಿ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಗೋದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬ್ರಹ್ಮಾಂಡ ಗುರೂಜಿ, ಬಿಜೆಪಿಯಲ್ಲಿ ಆಂತರಿಕ ಶತ್ರುಗಳಿಂದಲೇ ಈಶ್ವರಪ್ಪ ಮತ್ತು ಯತ್ನಾಳ್ ಪಕ್ಷದಿಂದ ಹುಚ್ಚಾಟಿತರಾಗಿದ್ದು, ಅವರಿಂದಲೇ ಹಿಂದೂ ಸನಾತನ ಧರ್ಮದ ಪರ ಮಾತುಗಳು ಕೇಳಿಬರುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಹಿಂದೂ ಧರ್ಮವನ್ನು ನಾಶ ಮಾಡಲು ಇತರೆ ಧರ್ಮದವರು ಕಾಯುತ್ತಿದ್ದರೆ ಧರ್ಮದ ಒಳಗಿನವರು ಇದೇ ಕಾರ್ಯಕ್ಕೆ ಬೆಂಬಲಿಸುತ್ತಿರುವುದು ವಿಪರ್ಯಾಸ ಎಂದರು. ಗೋದಾನ ಮಹಾದಾನವಾಗಿದ್ದು, ನಿಸ್ವಾರ್ಥವಾಗಿ ಹುಲ್ಲು ತಿಂದು ಹಾಲು ನೀಡುವ ಹಸುವನ್ನು ದಾನ ಮಾಡುವ ಮೂಲಕ ಮಹತ್ ಕಾರ್ಯವನ್ನು ಹರೀಶ್ ರೆಡ್ಡಿ ಅವರು ಮಾಡಿದ್ದು, ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಜಾತಿವಾದದ ಮೂಲಕ ಜಾತಿ ಹೊಡೆಯುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದ್ದು, ಇದು ತಪ್ಪು ಎಂದರು. ಸೀಮೆ ಹಸುಗಳು ಹಂದಿಯಿಂದ ಕ್ರಾಸ್ ಮಾಡಿದ ಹಸುಗಳಾಗಿದ್ದು, ರೈತರು ದೇಶೀಯ ತಳಿಗಳ ತಲೆ ಹೆಚ್ಚಳ ನಾಟಿ ಹಸುಗಳನ್ನು ಸಾಕುವತ್ತ ಗಮನ ಹರಿಸಬೇಕು ಎಂದರು. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಮೊಟ್ಟ ಮೊದಲ ಭಾರತ ರತ್ನವನ್ನು ಕೊಟ್ಟಿರತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯವರ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಇವತ್ತು ಈಶ್ವರಪ್ಪನವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಕಾರ್ಯಕ್ರಮವನ್ನು ಈ ಗೋರಕ್ಷಣೆಗೆ
ಸಂರಕ್ಷಣೆಗೋಸ್ಕರ ನೀವೆಲ್ಲ ಕರೆಸಿರೋದು, ಅವರು ಒಪ್ಕೊಂಡು ಬಂದಿರೋದು ನಿಮ್ಮೆಲ್ಲರ ಅಹೋಭಾಗ್ಯ. ಇವತ್ತು ಅವರೇ ಹೇಳ್ಕೊಂಡ್ರು, ಆಗಲೇ ಈ ಮಾತನ್ನ ನಾನೇ ಹೇಳಬೇಕು ಅಂದ್ಕೊಂಡೆ. ನೀವೆಲ್ಲ ಗೋರಕ್ಷಣೆ 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 ಅಂತೀರ. ಇಲ್ಲಿಬ್ರು ಕೂತಿರೋರಿಗೆ ಮನುಷ್ಯ ಮನುಷ್ಯನಿಗೆ ಶತ್ರು, ಜಾತಿ ಜಾತಿಗೆ ಶತ್ರು, ಪ್ರಾಣಿ ಪ್ರಾಣಿಗೆ ಶತ್ರು ಅಂತ. ಬಿಜೆಪಿಲೇ ಬಹಳ ಜನ ಹಳ್ಳವನ್ನ ತೋಡ್ತಕ್ಕಂಥ ಸ್ವಶತ್ರುಗಳು ಇವರಿಬ್ಬರಿಗೂ ಒಳಗೆ ಕೂತಿದ್ದಾರೆ ದರ್ದದವರು. ಆ ಪಕ್ಷವನ್ನ ಎತ್ತಿಡಿತಕ್ಕಂಥವ್ರಿಗೆ ಇವತ್ತು ನರೇಂದ್ರ ಮೋದಿ ಉನ್ನತ ಸ್ಥಾನ ತಗೊಂಡು ಹೋದ್ರೆ ಬಹಳಷ್ಟು ಜನ ಕರಪ್ಟ್ ಮಿನಿಸ್ಟರ್ಸ್ ಬಹಳ ಜನ ಇದ್ದಾರೆ, ಒಳಗಡೆ ಹಳ್ಳ ಕೊಡ್ತಕ್ಕಂಥವ್ರು. ಮನುಷ್ಯರಲ್ಲಿ ಏನಾಗಿದೆ, 4 ಜಾತಿ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಈ ಮಾತನ್ನ ಯಾವತ್ತು ಮನುಷ್ಯ ಜ್ಞಾಪಕ ಇಟ್ಕೊಂತಾನೋ ಜೀವಮಾನ ಪೂರ್ತಿ ಚೆನ್ನಾಗಿರ್ತಾನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜಕ್ಕೆ ಸ್ಮರಣೀಯವಾದ ಸೇವೆಯನ್ನ ಸಲ್ಲಿಸುವವರು, ಒಳ್ಳೆಯವರು ಹೆಚ್ಚು ಕಾಲ ಬದುಕಬೇಕು. ಆದರೆ ಒಳ್ಳೆಯವರೇ ಕಡಿಮೆ ಕಾಲ ಬದುಕುತ್ತಾರೆ. ಬೇಡವಾದವರು ಹೆಚ್ಚು ಕಾಲ ಬದುಕುವ ಪರಿಸ್ಥಿತಿ ಇದೆ ಎಂದು ನೆಡುಮಾಮಿಡಿ ಸ್ವಾಮೀಜಿ ಹೇಳಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರು, ಪ್ರಗತಿಪರ ಚಿಂತಕರು ಹಾಗೂ ವರದಿಗಾರರು ಆದ ಮಾಡಪಲ್ಲಿ ನರಸಿಂಹಮೂರ್ತಿಯವರ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಒಬ್ಬ ಪತ್ರಕರ್ತನಾಗಿ, ಶಿಕ್ಷಕನಾಗಿ, ಕಲಾವಿದನಾಗಿ ದಿವಂಗತ ನರಸಿಂಹಮೂರ್ತಿ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಒಳ್ಳೆಯವರು ಬಹುಬೇಗ ಅಗಲುತ್ತಾರೆ. ಈ ಪಟ್ಟಿಯಲ್ಲಿ ನರಸಿಂಹಮೂರ್ತಿಯವರು ಇದ್ದಾರೆ ಎಂದರೆ ತಪ್ಪಾಗಲಾರದು ಎಂದರು. ನರಸಿಂಹಮೂರ್ತಿಯವರ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನ ಪದವಿಯವರೆಗೂ ಶ್ರೀಮಠದ ಶಿಕ್ಷಣ ಸಂಸ್ಥೆಗಳಲ್ಲಿಯೇ ಜವಾಬ್ದಾರಿಯನ್ನ ಪ್ರಾಥಮಿಕ ಶಿಕ್ಷಣದಿಂದ ಉಚಿತವಾಗಿ ನೀಡುವುದರ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಎಂದರು. ಹಾಗೆಯೇ ಸ್ವಾಮೀಜಿಯವರು ನರಸಿಂಹಮೂರ್ತಿ ಕುಟುಂಬಕ್ಕೆ 50,000 ರೂಪಾಯಿಗಳ ನೆರವನ್ನ ನೀಡಿದ್ರು. ನರಸಿಂಹಮೂರ್ತಿ ಬಗ್ಗೆ ಈಗಾಗಲೇ ನಾಗರಾಜವರು ಮತ್ತು ರುದ್ರಮ್ಮ ಸ್ವಾಮಿಯವರು ಹಾಗೂ ಡಾಕ್ಟರ್ ಅನಿಲ್ ಕುಮಾರ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಶಿಕ್ಷಕರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ, ಕಲಾವಿದರಾಗಿ, ಪತ್ರಕರ್ತರಾಗಿ ಒಂದು ಸ್ಮರಣೀಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗ್ಲೂ ಅಂಥವ್ರು ಬದುಕಬೇಕು, ಒಳ್ಳೆಯವರು ಬದುಕಬೇಕು ಹೆಚ್ಚು ಕಾಲ. ಆದರೆ ಎಷ್ಟೋ ಸಾರಿ ಒಳ್ಳೆಯವರೇ ಕಡಿಮೆ ಕಾಲ ಬದುಕ್ತಾರೆ, ಬೇಡವಾದವರೇ ಹೆಚ್ಚು ಕಾಲ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ. ಅವರ ಅಗಲಿಕೆ ನಿಜವಾಗ್ಲೂ ಕುಟುಂಬಕ್ಕೆ ಮೊದಲನೆಯ ದೊಡ್ಡ ಹಾನಿ, ಆಮೇಲೆ ಸಮಾಜಕ್ಕೆ ಎರಡನೇ ಹಾನಿ. ಆ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಬಳಸುವ ಶಕ್ತಿ ಅವರಿಗೆ ದೇವರು ದಯಪಾಲಿಸಿದೆ. ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮಾತನಾಡಿ, ಮಾಡಪಲ್ಲಿ ನರಸಿಂಹಮೂರ್ತಿಯಂತಹ ಪ್ರಗತಿಪರರನ್ನ ನಾವು ಕಳೆದುಕೊಂಡಿರುವುದು ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟ. ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಸದಾ ಅವರು ಮುನ್ನುಗ್ಗುತ್ತಿದ್ರು. ಅತ್ಯಂತ ತಳ ಸಮುದಾಯದಲ್ಲಿ ಹುಟ್ಟಿದ ನರಸಿಂಹಮೂರ್ತಿಯವರ ಕುಟುಂಬದ ಜೊತೆ ನಾವಿದ್ದೇವೆ. ಅವರ ಮಕ್ಕಳ ಶೈಕ್ಷಣಿಕ ಸಂಪೂರ್ಣ ವೆಚ್ಚವನ್ನ ನಮ್ಮ ಕೃಷಿ ಕೂಲಿಕಾರರ ಸಂಘವು ಭರಿಸಲಿದೆ ಎಂದರು. ಶಿಕ್ಷಣ ಇಲಾಖೆಯ ಆರ್ ವೆಂಕಟರಾಮಪ್ಪ, ಹಿರಿಯ ವಕೀಲ ಎಜಿ ಸುಧಾಕರ್, ಬಿಆರ್ ಕೃಷ್ಣ, ಡಿಎನ್ ಕೃಷ್ಣಾರೆಡ್ಡಿ ಇನ್ನೂ ಹಲವರು ದಿವಂಗತ ನರಸಿಂಹಮೂರ್ತಿಯವರ ಬಗ್ಗೆ ಮಾತನಾಡಿ ನುಡಿ ನಮನಗಳನ್ನ ಸಲ್ಲಿಸಿದ್ರು. ಈ ವೇಳೆ ನರಸಿಂಹಮೂರ್ತಿಯವರ ಧರ್ಮಪತ್ನಿ ಶ್ರಾವಣಿ, ತಂದೆ ತಾಯಿ, ಸಹೋದರಿಯರು, ವಾಣಿಜ್ಯ ಮತ್ತು ತೆರಿಗೆ ಇಲಾಖೆಯ ನಿವೃತ್ತ ಆಯುಕ್ತ ಜಿ ವೆಂಕಟೇಶ್, ಸಿದ್ದಗಂಗಪ್ಪ, ರಂಗನಾಥ್, ಕೆ ಮುನಿಯಪ್ಪ, ಸೋಮಶೇಖರ್, ಶಿಕ್ಷಕ ಸುಬ್ರಹ್ಮಣಿ, ಡಾಕ್ಟರ್ ರಾಮಯ್ಯ, ಬಿಟಿ ಚಂದ್ರಶೇಖರ್ ರೆಡ್ಡಿ, ಗೋಪಾಲ ರೆಡ್ಡಿ ಇನ್ನೂ ಹಲವರು ಹಾಜರಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್.
ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 87623416. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್, ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ
ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಳಿವಿನ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆ ಹಾಗೂ ಸಣ್ಣ ಕೈಗಾರಿಕೆಗಳಿಗೆ ಶಕ್ತಿ ತುಂಬುವ ಕೆಲಸವನ್ನ ಆತ್ಮನಿರ್ಭರ ಭಾರತ ಅಭಿಯಾನ ಮಾಡುತ್ತಿದ್ದು, ಈ ಅಭಿಯಾನವು ಒಟ್ಟು 3 ಸಪ್ತಾಹಗಳ ಕಾಲ ನಡೆಯಲಿದೆ ಎಂದು ಬಿಜೆಪಿ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ತಿಳಿಸಿದರು. ನಗರದ ಬಿಜೆಪಿ ಜಿಲ್ಲಾ ಕಚೇರಿ ಕಾರ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಆತ್ಮ ನಿರ್ಭರ ಭಾರತ ಕಾರ್ಯಕ್ರಮ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶೀಯ ಉತ್ಪಾದಕರನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಆತ್ಮ ನಿರ್ಭರ ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು 11 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಸ್ವದೇಶಿ ವಸ್ತುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದ ಜನತೆ ಬಳಸುವ ಮೂಲಕ ಸ್ವದೇಶಿ ಉತ್ಪಾದಕರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವುದಾಗಿದೆ ಎಂದರು. ಇನ್ನು ಜಿಲ್ಲಾ ಸಂಚಾಲಕ ಒಬದೇನಹಳ್ಳಿ ಮುನಿಯಪ್ಪ ಮಾತನಾಡಿ, ನಮ್ಮ ಸ್ಥಳೀಯ ಗುಡಿ ಕೈಗಾರಿಕೆಗಳಲ್ಲಿ ಸಿದ್ಧಪಡಿಸಿದ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ನಮ್ಮ ದೇಶದ ಉತ್ಪಾದಕರ ಅಭಿವೃದ್ಧಿಗೆ ದೇಶದ ಜನತೆ ಸಹಕಾರ ನೀಡಬೇಕು ಎಂಬ ಉದ್ದೇಶದಿಂದ ಈ ಅಭಿಯಾನಕ್ಕೆ ದೇಶದ ಪ್ರಧಾನಿಗಳು ಚಾಲನೆ ನೀಡಿದ್ದಾರೆ. ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಗ್ರಾಮ ಮಟ್ಟದಿಂದ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿ ಜನರಲ್ಲಿ ಭಾರತೀಯ ಜನತಾ ಪಕ್ಷವು ಅರಿವು ಮೂಡಿಸುತ್ತಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಾಲೂರು ತಾಲೂಕಿನ ಕಸಬಾ ಹೋಬಳಿ ಶಿವಾರಪಟ್ಟಣದ ಗ್ರಾಮದ ನರಸಾಪುರ ಬಾವನಹಳ್ಳಿ ಮುಖ್ಯ ರಸ್ತೆಯ ವೃತ್ತದಲ್ಲಿ ಶ್ರೀ ವಾಲ್ಮೀಕಿ ಸಮುದಾಯದವರಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಲಾಯಿತು. ಮಾಲೂರು ತಾಲೂಕಿನ ಕಸಬಾ ಹೋಬಳಿ ಶಿವಾರಪಟ್ಟಣದ ಗ್ರಾಮದ ನರಸಾಪುರ ಬಾವನಹಳ್ಳಿ ಮುಖ್ಯ ರಸ್ತೆಯ ವೃತ್ತದಲ್ಲಿ ಶ್ರೀ ವಾಲ್ಮೀಕಿ ಸಮುದಾಯದವರಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಿ ಮಾತನಾಡಿದರು. ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀ ವಾಲ್ಮೀಕಿ ನಾಯಕ ಸಮುದಾಯವು ಹೆಚ್ಚಾಗಿದ್ದು, ಈ ಭಾಗದಲ್ಲಿ ಎಲ್ಲ ಸಮುದಾಯಗಳು ಸೋದರತ್ವದಿಂದ ಜೀವನ ಸಾಗಿಸುತ್ತಿದ್ದಾರೆ. ಶಿವಾರಪಟ್ಟಣ ಎಂದರೆ ದೇಶ ವಿದೇಶಗಳಲ್ಲಿ ಶಿಲ್ಪಿಗಳ ತವರೂರು ಎಂದು ಪ್ರಖ್ಯಾತಿ ಪಡೆದಿದೆ. ಶಾಸಕರ ನಂಜೇಗೌಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ವಾಲ್ಮೀಕಿ ಪುತ್ಥಳಿ ನಿರ್ಮಾಣವಾಗಿದೆ. ಇನ್ನು ವಾಲ್ಮೀಕಿ ವೃತ್ತ ಎಂದು ನಾಮಕರಣ ಉದ್ಯಾನವನ ಸುರಕ್ಷಿತವಾಗಿ ಅಭಿವೃದ್ಧಿಪಡಿಸಲು ಮುಂದಾಗುವುದಾಗಿ ಹೇಳಿದರು. ಒಂದು ಅದ್ಭುತ ವಾತಾವರಣದಲ್ಲಿ ಇವತ್ತು ನಮ್ಮ ವಾಲ್ಮೀಕಿ ಮತಸ್ಥರು ಇವತ್ತು ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಭಾಳ ಸಂತೋಷವಾದ ಒಂದು ಸಂಗತಿ. ವಿಚಾರಗಳು ನಾನು MLA ಅವರಿಗೆ ಫೋನ್ ಮಾಡಿ ಹೇಳಿದೆ, ಅವರು ಭಾಳ ಖುಷಿಪಟ್ಟರು. ಈ ಒಂದು ವಿಚಾರ ಹೇಳಬೇಕಂದ್ರೆ ಇಡೀ ನಾಯಕರ ಜನಾಂಗ ವಾಲ್ಮೀಕಿ ಅಲ್ಲ, ಇಡೀ ವಾಲ್ಮೀಕಿ ರಾಮಾಯಣ ಬರ್ತಕ್ಕಂಥ ಮಹಾನುಭಾವ ಆತ. ಇವತ್ತು ಆತನಿಗೆ ಇಷ್ಟೊಂದು ನಾವು ಶುಭಾಶಯ ಹೇಳಿದ್ರು ಸಾಲದು. ಇವತ್ತು ಈ ದಿವಸ 7ನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಹುಡುಗರೆಲ್ಲ ಸೇರಿ ನಮ್ಮ ಗ್ರಾಮದ ಎಲ್ಲ ಸಹಕಾರ ತಗೊಂಡು, ಎಲ್ಲ ಜಾತಿ ಜನಾಂಗ ಇಲ್ಲದೆ ಸಹಕಾರ ತಗೊಂಡು ಇವತ್ತು ವಾಲ್ಮೀಕಿ ಪುತ್ಥಳಿನ ಅನಾವರಣ ಮಾಡಿದ್ದಾರೆ. ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಭಾಳ ಅದನ್ನು ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು. ಮುಂದಿನ ಎಲ್ಲ ನಾವು ನಮ್ಮ ಮೆಂಬರ್ಸು, ನಮ್ಮ ಅನಂತ ನಾಯಕನು, ನಮ್ಮ ಹುಡುಗರು ಎಲ್ಲ ಸೇರಿ, ನಮ್ಮ ಗಿರಿಯವರೆಲ್ಲ ಸೇರಿಕೊಂಡು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದನ್ನ ಹೀಗೆ ಬಿಟ್ಟರೆ ಆಗಲ್ಲ. ನಾವೆಲ್ಲೋ ಒಂದು ಕಡೆ ಇಟ್ಟಂಗೆ ಆಗ್ಬಿಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಒಂದು ಅಭಿವೃದ್ಧಿ ತರ್ತೀವಿ. ಒಂದು ವಾಲ್ಮೀಕಿ ಸರ್ಕಲ್ ಅಂತೂ ನಾವು MLA ಮುಖಾಂತರವಾಗಿ ಘೋಷಣೆ ಮಾಡಬೇಕಂತ ಹೇಳ್ಬಿಟ್ಟು ಇದರಲ್ಲಿ ನಾನು ಬರಸ್ತೇನೆ. ಆಲ್ರೆಡಿ ನಾವು MLA ತಿಳಿಸಿದ್ದೀರಿ, ಆಲ್ರೆಡಿ ಅವ್ರು ಖುಷಿ ಪಟ್ಟಿದ್ದಾರೆ, ಸಂತೋಷ ಆಯಿತು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಶಿಡ್ಲಘಟ್ಟ ನಗರದ ಪಶು ಆಸ್ಪತ್ರೆಯ ಆವರಣದಲ್ಲಿ ಪಶುಪಾಲನಾ ಮತ್ತು ಸೇವಾ ಇಲಾಖೆಯ ವತಿಯಿಂದ ಮಹಿಳೆಯರಿಗೆ ಉಚಿತವಾಗಿ ಮೈಸೂರು ತಳಿಯ ನಾಟಿ ಕೋಳಿ ಮರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಶಿಡ್ಲಘಟ್ಟ ನಗರದ ಪಶು ಆಸ್ಪತ್ರೆಯ ಆವರಣದಲ್ಲಿ ಪಶುಪಾಲನಾ ಮತ್ತು ಸೇವಾ ಇಲಾಖೆಯ ವತಿಯಿಂದ ಮಹಿಳೆಯರಿಗೆ ಉಚಿತವಾಗಿ ಮೈಸೂರು ತಳಿಯ ನಾಟಿ ಕೋಳಿ ಮರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಶುಪಾಲನಾ ಮತ್ತು ಸೇವಾ ಇಲಾಖೆಯ ಹಿರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್ ರೆಡ್ಡಿ, ಶಾಸಕರ ಆಪ್ತ ಸಹಾಯಕ ಕುಮಾರ್ ಅವರು ಫಲಾನುಭವಿಗಳಿಗೆ ನಾಟಿ ಕೋಳಿ ಮರಿಗಳನ್ನು ವಿತರಿಸಿದರು. ಪಶುಪಾಲನಾ ಮತ್ತು ಸೇವಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಶ್ರೀನಾಥ್ ರೆಡ್ಡಿ ಮಾತನಾಡಿ, ಶಾಸಕ ಬಿಎನ್ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ರೈತರಿಗೆ ಮತ್ತು ಬಡವರಿಗೆ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ನಾಟಿ ಕೋಳಿ ಪಾಲನೆ ಮಾಡಲು ಪ್ರೋತ್ಸಾಹಿಸುವ ಸಲುವಾಗಿ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದವರಿಗೆ ಉಚಿತವಾಗಿ ನಾಟಿ ಕೋಳಿ ಮರಿಗಳನ್ನು ವಿತರಿಸಲಾಗಿದೆ. ನಾಟಿ ಕೋಳಿ ಮತ್ತು ಅದರ ಮೊಟ್ಟೆಯ ಬೇಡಿಕೆ ಹೆಚ್ಚಾಗಿದ್ದು, ಈ ಯೋಜನೆಯನ್ನ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ರೇಷ್ಮೆ, ಹೈನುಗಾರಿಕೆ, ಹೂವು, ಹಣ್ಣು, ತರಕಾರಿ ಉತ್ಪಾದನೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿದೆ. ಅದೇ ರೀತಿ ರೈತರು ಕೋಳಿ ಸಾಕಾಣಿಕೆಯನ್ನ ಲಾಭದಾಯಕ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು, ಅದರ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಸಲಹೆ ನೀಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಪಶು ಇಲಾಖೆಯ ಡಾಕ್ಟರ್ ನಿತಿನ್ ಕುಮಾರ್, ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಸೌಮ್ಯ, ಜಾನುವಾರು ಅಧಿಕಾರಿ ವೀರೇಶ್, ಸಿಬ್ಬಂದಿಗಳಾದ ಪುಷ್ಪ, ಅನಿಲ್, ಮಂಜು, ಮೂರ್ತಿ, ಅಬ್ಲೂಡು ಮಂಜು, ಬಸವರಾಜ್, ಅಶೋಕ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೆವಿ ನವೀನ್ ಕಿರಣ್ ರವರ ಹುಟ್ಟುಹಬ್ಬದ 7 ದಿನಗಳ ಸಪ್ತಾಹದಲ್ಲಿ ಸಮಾಜ ಸೇವಕರು, ಶಿಕ್ಷಣ ಪ್ರೇಮಿಗಳು, ಅನ್ನದಾತರು, ರಕ್ತದಾನಿಗಳು ಆದ ಕೆವಿ ನವೀನ್ ಕಿರಣ್ ರವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನಿಗಳಾದ ನವೀನ್ ಕುಮಾರ್, ಮಧು ಹಾಗೂ ಗಿಡ ನೆಟ್ಟು ಹೆಮ್ಮರವಾಗಿ ಬೆಳೆಸಿದ ಬಲರಾಮ್ ಸಿಂಗ್, ನೂರುಲ್ಲಾ, ಶ್ರೀನಾಥ್ ರವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪರಿಸರವಾದಿ ಜಿಟಿ ಶ್ರೀನಿವಾಸ್ ಅವರು ಮಾತನಾಡಿ, ಕೆವಿ ನವೀನ್ ಕಿರಣ್ ಅವರ ಸಮಾಜ ಸೇವೆ ಪ್ರತಿಯೊಬ್ಬರೂ ಮೆಚ್ಚುತ್ತಾರೆ. ಬಡಬಗ್ಗರು ಎಂದರೆ ಅವರಿಗೆ ಪ್ರಾಣ. ಲಕ್ಷಾಂತರ ಜನರಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದು, ಕ್ಷೇತ್ರದ ಭೀಷ್ಮರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಸರು ಮಾಡಿದ್ದಾರೆ. ದೇಶದಾದ್ಯಂತ ಹೆಸರುವಾಸಿಯಾಗಿದೆ. ಸಾವಿರಾರು ಜನರ ಜೀವ ರಕ್ಷಕರಾಗಿದ್ದಾರೆ. ಅವರ ಹುಟ್ಟುಹಬ್ಬ 7 ದಿವಸಗಳು ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಂಎನ್ ರಾಜಣ್ಣ ಮಾತನಾಡಿ, ಕೆವಿ ನವೀನ್ ಕಿರಣ್ ಅವರ ಸಾಧನೆಗಳು ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಪಸರಿಸಲಿ. ಅವರ ಸಮಾಜ ಸೇವೆಯನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆವಿ ನವೀನ್ ಕಿರಣ್ ಅಭಿಮಾನಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗುಂಪು ಮರದ ಆನಂದ್ ಮಾತನಾಡಿ, ವಿದ್ಯಾದಾನಿಗಳು, ರಕ್ತದಾನಿಗಳು, ಸಮಾಜ ಸೇವಕರಾದ ಕೆವಿ ನವೀನ್ ಕಿರಣ್ ಅವರು ಸುಮಾರು 10 ವರ್ಷಗಳಿಂದ ರಕ್ತದಾನ ಶಿಬಿರಗಳನ್ನು ಸಿವಿ ಕ್ಯಾಂಪಸ್ನಲ್ಲಿ ಏರ್ಪಡಿಸಿ 11,091 ಯೂನಿಟ್ ರಕ್ತವನ್ನು ಶೇಖರಿಸಿ ಸಾರ್ವಜನಿಕರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅಂದರೆ 1 ಯೂನಿಟ್ನಿಂದ 3 ವ್ಯಕ್ತಿಗಳ ಜೀವ ಉಳಿಸಬಹುದು. ಆ ರೀತಿಯಲ್ಲಿ ಇದುವರೆಗೆ 33,273 ವ್ಯಕ್ತಿಗಳ ಜೀವ ರಕ್ಷಣೆ ಮಾಡಿದ ಏಕೈಕ ವ್ಯಕ್ತಿ ಚಿಕ್ಕಬಳ್ಳಾಪುರದ ಕಣ್ಮಣಿ ಶ್ರೀ ಕೆವಿ ನವೀನ್ ಕಿರಣ್ ಅವರು. ಅದಕ್ಕೆ ಅವರ ಹುಟ್ಟುಹಬ್ಬವನ್ನು 7 ದಿವಸಗಳ ಕಾಲ ಜಿಲ್ಲೆಯಾದ್ಯಂತ ಆಚರಣೆ ಮಾಡುತ್ತಿದ್ದೇವೆ ಮತ್ತು ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅವರ ಭಾಷಣದ ಕೊನೆಯಲ್ಲಿ ಪ್ರತಿಯೊಬ್ಬರೂ ಗಿಡ ನೆಡಿ ಎಂದು ಹೇಳುತ್ತಾರೆ. ಅವರು ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ನೌಕರರಿಗೂ ಒಂದು ಮಾತು ಹೇಳುತ್ತಾರೆ, ಅಂದರೆ ನೀವೆಲ್ಲ ನಮ್ಮ ಕುಟುಂಬದವರು ಎಂದು ಹೇಳುತ್ತಾರೆ. ಜೊತೆಗೆ ನವೀನ್ ಕಿರಣ್ ಅವರು ಯಾರಿಗೇ ಆಗಲಿ ಅಣ್ಣ ಎಂದು ಕರೆದು ಮಾತನಾಡ್ತಾರೆ. ಈಗಾಗಲೇ 7 ದಿನಗಳಿಂದ ರಂಗೋಲಿ ಸ್ಪರ್ಧೆ, ಮೀನುಗಾರರಿಗೆ ಸೀರೆ ಮತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ, ಮೆಕ್ಯಾನಿಕ್ಗಳಿಗೆ ಟೀ ಶರ್ಟ್ ವಿತರಣೆ ಕಾರ್ಯಕ್ರಮ, ಗಿಡ ನೆಡುವ ಕಾರ್ಯಕ್ರಮ, ರಕ್ತದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ, ವಿಶೇಷ ಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ 100 ವರ್ಷ ಆಯುಸ್ಸು ದಯಪಾಲಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮನು, ಚಾಂದ್ ಪಾಷಾ, ರಮೇಶ್ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ, ಅದರಲ್ಲೂ ಹಿರಿಯ ಶಾಸಕನಾಗಿದ್ದೇನೆ.
ಮುಂಬರುವ ಸಚಿವ ಸಂಪುಟ ಪುನರ್ ರಚನೆಯಲ್ಲಿ ನನಗೆ ಸಚಿವ ಸ್ಥಾನ ನೀಡುತ್ತೇವೆ ಎಂದು ಪಕ್ಷದ ವರಿಷ್ಠರು ನನಗೆ ಭರವಸೆ ನೀಡಿದ್ದಾರೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶಾಸಕರ ಗೃಹ ಕಚೇರಿಯ ಆವರಣದಲ್ಲಿ ಏರ್ಪಡಿಸಿದ್ದ ಬಿಲ್ಲೂರು ಮತ್ತು ಪುಲಗಲ್ ಗ್ರಾಮ ಪಂಚಾಯಿತಿಗಳ ಜನಸ್ಪಂದನ ಸಭೆಯ ಪೂರ್ವಭಾವಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾಗೇಪಲ್ಲಿ ತಾಲೂಕಿನ ಬಿಲ್ಲೂರು ಗ್ರಾಮದಲ್ಲಿ ದಿನಾಂಕ 17, ಚೇಳೂರು ತಾಲೂಕಿನ ಪುಲಗಲ್ ಗ್ರಾಮದಲ್ಲಿ ದಿನಾಂಕ 5ರಂದು ಜನಸ್ಪಂದನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಪ್ರತಿಯೊಬ್ಬ ಪ್ರಜೆಯು ಜನಸ್ಪಂದನ ಕಾರ್ಯಕ್ರಮದ ಲಾಭವನ್ನು ಪಡೆಯಬೇಕು. ನಾನು ಈಗಾಗಲೇ 2 ಗ್ರಾಮ ಪಂಚಾಯಿತಿಗಳ ಪ್ರತಿ ಮನೆಗೂ ಭೇಟಿ ನೀಡಿ ಸಮಸ್ಯೆಗಳು ಏನಿವೆ ಎಂಬುದರ ಮಾಹಿತಿ ಪಡೆದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪರಿಹಾರ ಒದಗಿಸುವುದು ಇದರ ಮುಖ್ಯ ಧ್ಯೇಯ ಎಂದರು. ತಾವು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯ ಹೌದಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಹೌದು, ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ, ಹಿರಿಯ ಶಾಸಕನಾಗಿದ್ದೇನೆ. ಅದರಲ್ಲೂ ಬಾಗೇಪಲ್ಲಿಯು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಅಭಿವೃದ್ಧಿಯೂ ಕುಂಠಿತಗೊಂಡಿದೆ. ನನಗೂ ಸಚಿವ ಸ್ಥಾನ ನೀಡಿದರೆ ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಹುದು ಎಂದರು. ಸೀನಿಯಾರಿಟಿ ಇದ್ದೀನಿ. ಈ ಭಾಗದಲ್ಲಿ ಇದುವರೆಗೂ ಬಾಗೇಪಲ್ಲಿಗೆ ಯಾವುದೇ ಒಂದು ಸಚಿವ ಸ್ಥಾನ ಸಿಗದಿದ್ದ ಡೆವಲಪ್ಮೆಂಟ್ ಕಡಿಮೆ ಆಗಿದೆ. ಕೊಟ್ಟಾಗ ಸ್ವಲ್ಪ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ವಿನಂತಿ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ, ನಮ್ಮ AICC ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಹತ್ರ, ಎಲ್ಲರ ಹತ್ರ ವಿನಂತಿ ಮಾಡಿದ್ದೀನಿ. ನೆಕ್ಸ್ಟ್ ಭಾಗ ಇದರಲ್ಲಿ ನಿಮ್ಗೆ ಒಂದು ಅವಕಾಶ ಕೊಡ್ತೀವಿ ಅಂತ ಆಗ ಮಾತು ಕೊಟ್ಟಿದ್ದರು. ಖಂಡಿತವಾಗ್ಲೂ ಆ ಮಾತು ಈಡೇರಿಸ್ತಾರಂತ ಭರವಸೆ ನನಗಿದೆ. ಆ ದಿನ ತನಕ ಕಾಯ್ತೀನಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಧರವಾಸ್ತು ಸಮಿತಿ ಸದಸ್ಯರಾದ ಚಂದ್ರಶೇಖರ್ ರೆಡ್ಡಿ, ಕೆಡಿಪಿ ಸದಸ್ಯ ಪಿ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ AMV ಪೂಜಪ್ಪ, ಮುಖಂಡರಾದ ಪುಲಗಲ್ ರಾಧಾಕೃಷ್ಣ, ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ AS ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ AS ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀ ನಂದಗೋಕುಲ ಶ್ರೀಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಸಾಯಿಬಾಬಾ ದೇವಾಲಯ ಮುಂಭಾಗದಲ್ಲಿ ಶ್ರೀಕೃಷ್ಣ ದೇವಾಲಯದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ನೆರವೇರಿಸಿದರು. ಕಾರ್ಯಕ್ರಮವನ್ನು ಕುರಿತು ತಾಲೂಕು ದಂಡಾಧಿಕಾರಿಗಳಾದ ಸುಧೀಂದ್ರ ಮಾತನಾಡಿ, ಕನಸಿನಲ್ಲಿಯೇ ಇಡೀ ದೇಶವನ್ನ ಭಗವದ್ಗೀತೆ ಮೂಲಕ ಬಡಿದೆಬ್ಬಿಸುವ ಶಕ್ತಿಯಾಗಿರುವ ಶ್ರೀಕೃಷ್ಣ ದೇವರಿಗೆ ದೇವಾಲಯ ನಿರ್ಮಿಸಿ ಭಗವದ್ಗೀತೆ ಹಾಗೂ ಅವರ ಸಂದೇಶಗಳನ್ನು ನೀಡಲು ಮುಂದಾಗಿರುವುದು ಒಳ್ಳೆಯದು. ಇಂತಹ ಒಳ್ಳೆ ಕಾರ್ಯಗಳು ಮುಂದುವರಿಯಲಿ ಎಂದ್ರ. ಇನ್ನು ಇದೇ ವೇಳೆ ಪುರಸಭೆಯ ಅಧ್ಯಕ್ಷರಾದ ಭಾಸ್ಕರ್ ಮಾತನಾಡಿ, ಯಾದವ ಸಮುದಾಯದಿಂದ ಒಂದು ಒಳ್ಳೆಯ ನಿರ್ಣಯವನ್ನ ತೆಗೆದುಕೊಂಡು ದೇವಾಲಯ ನಿರ್ಮಾಣ ಮಾಡಲು ಮುಂದಾಗಿದ್ದೀರಿ. ನಮ್ಮೆಲ್ಲರ ಸಹಕಾರ ನಿಮ್ಮೊಂದಿಗೆ ಸದಾ ಇರುತ್ತದೆ ಎಂದ್ರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಯುಪಿ ಮಾದರಿಯ ಆಡಳಿತ ತರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಭಿಮತ. ಹರಿಕೃಷ್ಣ ಫೌಂಡೇಶನ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಗೋದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಈಶ್ವರಪ್ಪ, ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗಿ. ಗೋವಿನ ಶಾಪದಿಂದಲೇ ರಾಜ್ಯ ಸರ್ಕಾರ ಪತನವಾಗಲಿದೆ. ಗೋದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಭವಿಷ್ಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.